ವೆಲ್ಕಮ್ ಬ್ಯಾಕ್ ಗೈಸ್, ಯು ಆರ್ ವಾಚಿಂಗ್ ಯೂನಿಕೋಡ್ ಎಜುಕೇಷನ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಮೇಜರ್ ಅಪ್ಡೇಟ್ ಕೊಡೋಕೆ ಬಂದಿದ್ದೀನಿ. ಇದು 2 ಡೇಸ್ ಹಿಂದೆನೇ ಬಂದಿರೋದು, ಬಟ್ ಲೇಟಾಗಿ ಕೊಡ್ತಿದ್ದೀನಿ, ಸಾರಿ ಅದಕ್ಕೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಈ ಅಪ್ಡೇಟ್ ಏನಪ್ಪ ಅಂದರೆ, ನಿಮ್ಮ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಎಷ್ಟೊಂದು ಜನ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪೋಸ್ಟ್ ಮಾಡ್ತಿದ್ದಾರೆ ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಇದು ಅದ್ರ ಬಗ್ಗೆ ಆಗಿರುತ್ತೆ. ಸೊ ಇದು AICTE ರಿಲೀಸ್ ಮಾಡಿರೋದು. ಸೇಮ್ ಯಾವ ಇನ್ಸ್ಟಿಟ್ಯೂಷನ್ ಇದೆ, ಮೇನ್ ಇನ್ಸ್ಟಿಟ್ಯೂಷನ್ ಅದು ಇಂಜಿನಿಯರಿಂಗ್ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್ ಎಲ್ಲದನ್ನು ಅದೇ ರೆಗ್ಯುಲೇಟ್ ಮಾಡೋದು. ಅವರು ಇಲ್ಲೇ ದ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ AICTE ಹ್ಯಾಸ್ ರಿವೈಸ್ಡ್ ದ ಅಕಾಡೆಮಿಕ್ ಕ್ಯಾಲೆಂಡರ್ ಫಾರ್ ದ ಸೆಷನ್ 2020 to 2021. ಅಂದರೆ ಈ ಸೆಷನ್ ಏನಿದೆ, ನಿಮ್ಮ ಫಸ್ಟ್ ಇಯರ್ ಯಾರ್ಯಾರು ಹೋಗ್ತಿದ್ದೀರಾ, KCET ಬರೆದು ಆಗಿರ್ಬೋದು, ಯಾವ್ದಾದ್ರು ಎಕ್ಸಾಮ್ಸ್ JEE ಹೋಗಿರ್ಬೋದು, ಸೊ ಅಥವಾ ಮ್ಯಾನೇಜ್ಮೆಂಟು ಕೂಡ ಆಗಿರ್ಬೋದು. ಆ್ಯಂಡ್ ದ ಅಪ್ಡೇಟೆಡ್ ಶೆಡ್ಯೂಲ್ ಹ್ಯಾಸ್ ಬೀನ್ ಅಪ್ಲೋಡೆಡ್ ಆನ್ ದ ಕೌನ್ಸಿಲ್ಸ್ ಅಫಿಷಿಯಲ್ ವೆಬ್ಸೈಟ್. ದಿಸ್ ರಿವಿಷನ್ ಹ್ಯಾಸ್ ಬೀನ್ ಡನ್ ಡ್ಯೂ ಟು ದ ಆನ್ಗೋಯಿಂಗ್ COVID-19 ಪ್ಯಾಂಡಮಿಕ್ ಇರೋದ್ರಿಂದ ಅದನ್ನು ರಿವೈಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಅದು October 20 ಇತ್ತು ಅನಿಸುತ್ತೆ, ಇಲ್ಲಿ ನೋಡ್ತಿದ್ದೀರ, ನಾನು ತೋರಿಸ್ತೀನಿ. ಆ್ಯಸ್ ಪರ್ ದ ನ್ಯೂ ಶೆಡ್ಯೂಲ್, ಕ್ಯಾಂಡಿಡೇಟ್ಸ್ ಕ್ಯಾನ್ ಸೀಕ್ ಅಡ್ಮಿಷನ್ ಆ್ಯಂಡ್ ಎನ್ರೋಲ್ ಇನ್ AICTE ಅಪ್ರೂವ್ಡ್ ಟೆಕ್ನಿಕಲ್ ಯೂನಿವರ್ಸಿಟೀಸ್ ಟಿಲ್ November 30th ಅಷ್ಟರಲ್ಲಿ ನಿಮ್ಮ ಅಡ್ಮಿಷನ್ ಆಗಬೇಕು ಅಂತ ಇವಾಗ ಕೊಟ್ಟಿರೋದು. ಬಟ್ 30th ಆಗಲಿಲ್ಲ KCET ಅನ್ನೋದು ಆದರೂ ಸಹ ಏನು ಹೇಳೋಕ್ಕಾಗಲ್ಲ, ಏನಕ್ಕಂದರೆ ಇವರು October 20 ಹಾಕಿ ಮತ್ತೆ ಇವಾಗ November 30 ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಮುಂದೆನೂ ಆಗ್ಬೋದು, ಪಕ್ಕಾ ಶ್ಯೂರ್ ಇಲ್ಲ. ಒಟ್ಟಿನಲ್ಲಿ ಇದೇ ಫೈನಲ್ ನ್ಯೂಸ್, ಅಂದರೆ ಟೋಟಲ್ ಸದ್ಯಕ್ಕೆ ಬಂದಿರೋ ಫೈನಲ್ ನ್ಯೂಸ್ ಇದು. ಸೊ ಆ್ಯಂಡ್ ದ ಕ್ಲಾಸಸ್ ಫಾರ್ ನ್ಯೂಲಿ ಅಡ್ಮಿಟೆಡ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ವಿಲ್ ಸ್ಟಾರ್ಟ್ ಫ್ರಮ್ December 1st. ಸೊ ಕ್ಲಾಸಸ್ ಸ್ಟಾರ್ಟ್ ಆಗ್ತಿರೋದು December 1st. ಅದನ್ನು ಅಂದರೆ November 30th ಅಷ್ಟರಲ್ಲಿ ನಿಮ್ಮ ಅಡ್ಮಿಷನ್ ಆಗಬೇಕು, ಮತ್ತು December 1st ಕ್ಲಾಸ್ ಸ್ಟಾರ್ಟ್ ಆಗಬೇಕು. ಇದು ಫೈನಲ್ ಸದ್ಯಕ್ಕೆ ಬಂದಿರೋ ನ್ಯೂಸು. ಮುಂದೆ ಚೇಂಜ್ ಆಗುತ್ತೋ ಇಲ್ವೋ ಅನ್ನೋದನ್ನ ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಓದಿದ್ರೆ, ಅಕಾರ್ಡಿಂಗ್ ಟು ದ ಅಫಿಷಿಯಲ್ ನೋಟಿಸ್ ರಿಲೀಸ್ಡ್ ಬೈ ದ ಕೌನ್ಸಿಲ್, ದ ರಿವಿಷನ್ ಆಫ್ AICTE's academic calendar has been done due to prolonged emergent conditions in the country and requests from various state governments. ಸೊ ವೇರಿಯಸ್ ಸ್ಟೇಟ್ ಗೌರ್ಮೆಂಟ್ಸಿಂದಾಗಿ ಇದನ್ನು ಮಾಡಿದ್ದೀವಿ ಅಂತ AICTE ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. So the last date for getting admitted into technical courses offered by AICTE approved institutes was earlier October 20. ನಾನೇನು ಹೇಳಿದೆ, October 20th ಲಾಸ್ಟ್ ಆಗಿತ್ತು ಮೊದಲು ಅಡ್ಮಿಷನ್ ಆಗೋಕ್ಕೆ. ಬಟ್ ಇವಾಗ ಅದನ್ನು November 30th ತೆಗೆದಿದ್ದಾರೆ. November 30th ಅಡ್ಮಿಷನ್ ಟೈಮ್ಸ್ ಕೊಟ್ಟಿದ್ದಾರೆ. ಸೊ ಕ್ಲಾಸಸ್ ಫ್ರಮ್ December 1, ಇಟ್ಸ್ ದ ಹೆಡ್ಲೈನ್. ಸೊ ಹೆಡ್ಲೈನ್ಸ್ ಏನಪ್ಪ ಅಂದರೆ, ಕ್ಲಾಸಸ್ ಸ್ಟಾರ್ಟ್ ಆಗೋದು December 1st, December 1st 2020 ಸ್ಟಾರ್ಟ್ ಆಗ್ತಿದೆ. ಆ್ಯಕ್ಚುಲಿ ಜೂನಲ್ಲಿ ಸ್ಟಾರ್ಟ್ ಆಗಬೇಕಾಗಿತ್ತು, ಜುಲೈ ಆಗಸ್ಟಲ್ಲಿ. ಸೊ ಬಟ್ December 1st ತನಕ ಬಂದಿದೆ. ಇದು ಜಸ್ಟ್ ಫಾರ್ ಬಿಕಾಸ್ ಆಫ್ COVID-19. ಇಟ್ಸ್ ರೂನ್ಡ್ ಅವರ್ ಲೈಫ್ ಆ್ಯಕ್ಚುಲಿ. ಸೊ ಆ್ಯಸ್ ಪರ್ ದ ರಿವೈಸ್ ಶೆಡ್ಯೂಲ್ ರಿಲೀಸ್ಡ್ ಬೈ AICTE, ದ ಕ್ಲಾಸಸ್ ಫಾರ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ವಿಲ್ ಸ್ಟಾರ್ಟ್ ಫ್ರಮ್ December 1st. ಸೊ ದಿಸ್ ಇಸ್ ದ ಫೈನಲ್ ನ್ಯೂಸ್. ಅಂಟಿಲ್ ನಾವು ಇವಾಗ ಇಲ್ಲಿ ತನಕ ಏನು ಬಂದಿದೆ ಅದು ನ್ಯೂಸ್, ಇದು December 1st ಸ್ಟಾರ್ಟ್ ಆಗುತ್ತೆ. ಕ್ಲಾಸಸ್ ಫಾರ್ ನ್ಯೂ ಸ್ಟೂಡೆಂಟ್ಸ್ ವಿಲ್ ಬಿ ಕಂಡಕ್ಟೆಡ್ ಇನ್ ಆನ್ಲೈನ್, ಆಫ್ಲೈನ್ ಆರ್ ಬ್ಲೆಂಡೆಡ್ ಮೂಡ್ ಆ್ಯಸ್ ಪರ್ ದ COVID-19 ಪ್ರೋಟೋಕಾಲ್ಸ್. ಇದನ್ನು ನೀವು ಸ್ವಲ್ಪ ನೋಡ್ಕೋಬೇಕು. ಏನಂದರೆ, ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಬಟ್ ಫೋರ್ಸ್ ಮಾಡೋವಾಗಿಲ್ಲ ಅನ್ನೋ ಒಂದು ರೂಲ್ಸ್ ಮಾಡಿದ್ದಾರೆ. ಸೊ ನೋಡೋಣ ಇಲ್ಲಿ. ಮತ್ತು ಇವರ ಮೇನ್ ಥಿಂಕಿಂಗ್ ಅದೇ ಇರ್ಬೋದು. ಆನ್ಲೈನ್ ಅಂತ ಹೇಳಿರೋದ್ರಿಂದ, ಬ್ಲೆಂಡೆಡ್ ಆನ್ಲೈನ್ ಅಂತ ಹೇಳಿರೋದ್ರಿಂದ ಬರೀ ಡೌಟ್ ಸೆಷನ್ ಅಥವಾ ಪ್ರಾಕ್ಟಿಕಲ್ಸ್ ಆಫ್ಲೈನಲ್ಲಿ ನಡೆದು ಮತ್ತು ನಿಮ್ಮ ಕ್ಲಾಸಸ್ ಆನ್ಲೈನಲ್ಲೇ ಕಂಟಿನ್ಯೂ ಆಗ್ಬೋದು. ಬಟ್ ಕ್ಲಾಸಸ್ ಮಾತ್ರ December 1st ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು, ಅದು ಚೇಂಜ್ ಆಗ್ಬೋದು. ನಾನು ಮೊದಲೇ ಹೇಳಿದೆ ನಿಮಗೆ October 20th ಇಲ್ಲಿ ಏನು ತೋರಿಸಿದ್ದೀನಿ. So if any institute has already started the classes for first year students, AICTE has asked the institute to postpone it till December 1st. ಎಷ್ಟೊಂದು ಜನ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ತಿದ್ದೀರಾ, ಮ್ಯಾನೇಜ್ಮೆಂಟ್ ಸೀಟ್ ಅವರಿಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಅಂತ. ಬಟ್ ಅದನ್ನು ಸ್ಟಾರ್ಟ್ ಮಾಡಿಲ್ಲ. ಅದಕ್ಕೋಸ್ಕರ AICTE ಅವ್ರಿಗೊಂದು ರೆಗ್ಯುಲೇಷನ್ ಹಾಕಿದೆ, ಪೋಸ್ಟ್ಪೋನ್ ಮಾಡಬೇಕು ಕ್ಲಾಸಸ್ನ December 1st ಅಂತ ಹೇಳಿ. ಸೊ ಅದು ನಿಮಗೆ ಯೂಸ್ ಆಗುತ್ತೆ, KCET ಸ್ಟೂಡೆಂಟ್ಸ್ ಏನಿದ್ದೀರಾ ಅವರಿಗೆ. ಮತ್ತು DCET ಸ್ಟೂಡೆಂಟ್ಸ್ ಕೂಡ ಸೇಮ್ ಇದೆ ಆಗುತ್ತೆ. ಸೊ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ಡ್ಯೂ ಟು ಅಪಿಯರ್ ಫಾರ್ ದ ಫೈನಲ್ ಇಯರ್ ಆರ್ ಫೈನಲ್ ಸೆಮಿಸ್ಟರ್ ಎಕ್ಸಾಮ್, AICTE ಆಸ್ ಆಸ್ಕ್ಡ್ ಇಟ್ಸ್ ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಟ್ಸ್ ಟು ಹೋಲ್ಡ್ ಸ್ಪೆಷಲ್ ಕ್ಲಾಸಸ್. ಸೊ ಫೈನಲ್ ಇಯರ್ ಎಕ್ಸಾಮ್ಸ್ ಏನು ಬರೀತಿದ್ರೆ, ಫೈನಲ್ ಸೆಮಿಸ್ಟರ್ ಎಕ್ಸಾಮ್ಸ್ ಫೈನಲ್ ಇಯರ್ ಸ್ಟೂಡೆಂಟ್ಸು, ಸೊ ಅವರಿಗೋಸ್ಕರ PGCET ಏನು ಬರೀತಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ AICTE has asked its affiliate institutions to hold special classes ಇರುತ್ತೆ. These problems and single subscription will give you unlimited access, everything under single plus subscription. So an academy has 20 plus top educators. I'll be showing in the next slides. They have 10 plus years of experience, and the best plans for KCET 2020 aspirants is given here. 12 months plan at 12,375, just 12,375. If you use my code LiveChandan, it costs around 1,031 per month, and again 6 months plan at 10,125 if you use my code LiveChandan. Here I am showing. So it also costs about 1,688 per month. So it's affordable if compared to other online and offline institutes too. So multiple batches launching every month multiple batches are being launched. 6 months full syllabus
will be given complete preparation and course completion in Kannada language. Kannada also is there. Kannada batch is also there for Kannada aspirants. So who are Kannada who are well versed with Kannada language can use that. And dedicated doubt clearing sessions, which I already mentioned. And 8 months comprehensive full syllabus batch is also there. Study from top educators. Advanced topic starts soon. So enroll now. If you are interested, just enroll now. For trial period, they are giving a 1 month trial plan of about 2,250 only if you use my code LiveChandan. Here I am showing it. So these are the educators you are seeing here. Learn from the best educators for KCD 2021. Detailed explanation of each topic for better understanding. So complete syllabus coverage will be there. Tips and tricks to save time and score better in exams. These are what important tips and tricks which will boost your rank. So if you are interested, just get in now. So these batches are starting from 14th October, actually already started. So just kickstart your career now. Actually KCD 2021 will be a easy go for you if you get these tips and tricks from these top educators. So if you are also not able to afford that, you can also get free classes on YouTube. The link is in the description. Free classes are also available on Unacademy YouTube channel, so you can see and you can get it. So official document ತೋರಿಸ್ತಾ ಇದ್ದೀನಿ ನಿಮಗೆ. AICT ಅವ್ರ ಕಡೆಯಿಂದ ಪ್ರೊಫೆಸರ್ ರಾಜೀವ್ ಕುಮಾರ್ ಮೆಂಬರ್ ಸೆಕ್ರೆಟರಿ ಅವರಿಂದ ಫೈಲ್ ಆಗಿರೋವಂಥ ಅಫಿಷಿಯಲ್ ಡಾಕ್ಯುಮೆಂಟ್ ಇದು. ಟು ಆಲ್ AICT ಅಪ್ರೂವ್ಡ್ ಇನ್ಸ್ಟಿಟ್ಯೂಟ್ಸ್. ಸೇಮ್ ನಾನು ಇವಾಗ ಎಕ್ಸ್ಪ್ಲೇನ್ ಏನು ಮಾಡಿದ್ದೀನಿ ಅದೇ ಥರ. ಇಲ್ಲಿ ಸ್ವಲ್ಪ ಅಕಾಡೆಮಿಕ್ ಕ್ಯಾಲೆಂಡರ್ ಕೊಟ್ಟಿದ್ದಾರೆ ನೋಡಿ. ಸೊ ಇಟ್ಸ್ ನಾಟ್ ಇಂಪಾರ್ಟೆಂಟ್. ಲಾಸ್ಟ್ ಡೇಟ್ ಫಾರ್ ಕಂಪ್ಲೀಷನ್ ಆಫ್ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆರ್ ಅಡ್ಮಿಷನ್ ಫಾರ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಆನ್ ಆರ್ ಬಿಫೋರ್ 30th June ಅಂತ ಇತ್ತು. ಬಟ್ ಅದನ್ನು 20th October ಮಾಡಿದ್ರು. ಅದು ಆ್ಯಕ್ಚುಲಿ 11th ಬಂದಿರೋದು. ಸೊ ನೆಕ್ಸ್ಟ್ ಬಂದು 10th November ಮಾಡಿದ್ದಾರೆ ಫಾರ್ PGDM ಆ್ಯಂಡ್ PGCM ಕೋರ್ಸಸ್. ಸೊ ಅದು ನಮಗೆ ಬರಲ್ಲ. ಸೊ 30th November ಇರೋದೆ. ಸೊ ಅಷ್ಟೇ ಗೈಸ್, ಇದು ಟೋಟಲ್ ಹಾಗೆ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಿದೆ. ಡೇಟೆಡ್ 13/8. ಮೊದಲೇ ಬಂದಿರೋ ಡಾಕ್ಯುಮೆಂಟು ವೆಬ್ಸೈಟಲ್ಲಿ ಏನಕ್ಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಟೋಟಲ್ ಆಗಿ ಕ್ಲಾಸಸ್ ಆರ್ ಸ್ಟಾರ್ಟಿಂಗ್ ಫ್ರಮ್ December 1. ದ್ಯಾಟ್ ನೀಡ್ಸ್ ಟು ಬಿ ನೋಟೆಡ್. And the official statement of AICT said, due to prolonged emergent conditions in the country and requests from various state governments and ongoing admission process of IIT and NITs, the council has extended the last date of admission to first year engineering courses to 30th November 2020. Accordingly, the last date of commencement of classes of first year is 1/12/2020. ಇಟ್ಸ್ 1st December ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಆಲ್ಮೋಸ್ಟ್ 90% ಕನ್ಫರ್ಮ್ ಅಂತ ಹೇಳ್ಬೋದು. ಬಟ್ ಚೇಂಜ್ ಆಗೋ ತನಕ ವೆಯ್ಟ್ ಮಾಡಬೇಕು. ಅಥವಾ ಸ್ಟಾರ್ಟ್ ಆದರೂ ಒಳ್ಳೆಯದೇ, ಬೇಗ ಸ್ಟಾರ್ಟ್ ಮಾಡಿದಷ್ಟು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದೇ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ನೀವೇನಾದರೂ ಅನ್ಅಕಾಡೆಮಿ ಕೋರ್ಸ್ ಬಗ್ಗೆ ಇನ್ನೂ ಇಂಟ್ರೆಸ್ಟ್ ಬಂದಿಲ್ಲ ಅಂದರೆ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅನ್ಅಕಾಡೆಮಿ ಬಗ್ಗೆ. ಅದನ್ನು ನೀವು ಮುಂದೆ ನೋಡ್ಬೋದು, ಮುಂದೆ ಸ್ಲೈಡ್ಸ್ ಹಾಕಿರ್ತೀನಿ. ಸೊ ನಿಮ್ಮ ಜೂನಿಯರ್ಸ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ.